ನಮಸ್ತೆ. ನನ್ನ ಹೆಸರು ಲತಾ ಎಂಬಿ. ಸಹ ಶಿಕ್ಷಕಿ, GHPS ಮರಳೂರು ಶಾಲೆ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಾನು ಈ ಉನ್ಮೇಷ ತರಬೇತಿಗೆ ದಿನಾಂಕ 26/6/2025 ಮತ್ತು 27/6/2025ರಂದು 2 ದಿನಗಳ ತರಬೇತಿಗೋಸ್ಕರ ರಾಮಕೃಷ್ಣ ಆಶ್ರಮ ಮೈಸೂರು ಇಲ್ಲಿಗೆ ಬಂದಿದ್ದೇನೆ. ಸೊ, ಇಲ್ಲಿ ನನಗೆ ಈ ತರಬೇತಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ನನ್ನ ಶಾಲೆಯ ಮುಖ್ಯ ಶಿಕ್ಷಕರು. ಈ ಯೂತ್ ಫಾರ್ ಸೇವಾ ಸಂಸ್ಥೆಯವರು ನಮ್ಮ ಶಾಲೆಯಲ್ಲಿ ಒಂದು ಟಾಯ್ಲೆಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಆ ಮುಖಾಂತರ ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಈ ತರಬೇತಿಯ ಆಯೋಜಿಸಿರುವ ಬಗ್ಗೆ ನನಗೆ ತಿಳಿಸ್ಕೊಟ್ಟು ಇಲ್ಲಿಗೆ ಕಳಿಸ್ಕೊಟ್ರು. ನಾನು ಬರೋಕ್ಕೆ ಮುಂಚೆ ಈ ತರಬೇತಿ ಬಗ್ಗೆ ನಿರೀಕ್ಷೆಗಳು ಅಷ್ಟೊಂದು ಮಾಹಿತಿ ಲಭ್ಯತೆ ಇರಲಿಲ್ಲ. ಏನು ಅಂದರೆ ಒಂದು ನನ್ನ ನಿರೀಕ್ಷೆ ಇದ್ದಿದ್ದು, ಸೊ ಒಂದು ಶಿಕ್ಷಕರಿಗೆ ಇವರು ಒಂದು ಧ್ಯಾನ ಅಂದರೆ ಯಾವಾಗಲೂ ಸ್ಟ್ರೆಸ್ಸಲ್ಲಿರುವಂತಹ ಶಿಕ್ಷಕರಿಗೆ ಶಿಕ್ಷಣದ ಶೈಕ್ಷಣಿಕ ಕಾರ್ಯದಿಂದ ಹೊರತಾಗಿ ಶಿಕ್ಷಕರ ಮನಸ್ಥಿತಿಗೆ ಖುಷಿಯಾಗುವಂತಹ ಅಥವಾ ಇನ್ನಿತರ ಶೈಕ್ಷಣಿಕ ಚಿಂತನೆಗಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನು ಆಯೋಜಿಸುವಂತಹ ಏನಾದರೂ ಕಾರ್ಯಾಗಾರ ಇರಬಹುದು ಅನ್ನೋ ನಿರೀಕ್ಷೆಯಲ್ಲೇ ಬಂದೆ. ಸೊ, ನನ್ನ ನಿರೀಕ್ಷೆಗೆ ಮೀರಿದ್ದು ಇನ್ನೂ ಹೆಚ್ಚಾಗಿ ಈ ತರಬೇತಿಯಲ್ಲಿ ನಾನು ಪಡ್ಕೊಂಡಿದ್ದೀನಿ. ಸೊ, ಮೊದಲನೇ ತರಬೇತಿಯ ದಿನದಲ್ಲಿ ಗುರುಗಳ ರಾಮಕೃಷ್ಣ ಆಶ್ರಮದ ಗುರೂಜಿಯವರ ಆಶೀರ್ವಾದದ ಜೊತೆಗೆ ಹಿತವಚನದ ಜೊತೆಗೆ ನಮ್ಮ ಬದುಕಿನ ಕೆಲವೊಂದು ಮೌಲ್ಯಗಳು ಮತ್ತು ಒಬ್ಬ ಶಿಕ್ಷಕ ಹೇಗಿರಬೇಕು, ಆದರ್ಶ ಶಿಕ್ಷಕನಾದವನು, ಜೊತೆಗೆ ಒಬ್ಬ ಶಿಕ್ಷಕನಿಗಿಂತಲೂ ಮೊದಲಾಗಿ ಒಬ್ಬ ಕಾಮನ್ ಮ್ಯಾನ್ ಅಥವಾ ಸಾಮಾನ್ಯ ಮನುಷ್ಯ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ನಮ್ಮ ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ಗುರುಗಳು ತುಂಬ ಅಚ್ಚುಕಟ್ಟಾಗಿ ಹಿತವಚನದ ರೂಪದಲ್ಲಿ ನಮ್ಮನ್ನು ಎಚ್ಚರಿಸುವ ರೀತಿಯಲ್ಲಿ ವಾಕ್ಯಗಳನ್ನು ಅಥವಾ ಉಪದೇಶವನ್ನು ನೀಡಿದರು. ಅದರಿಂದ ಒಂದಷ್ಟು ಬದಲಾವಣೆಯನ್ನು ನಾವು ಸಹ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಅಂತೂ ಖಂಡಿತ ನನಗೆ ಬಂತು. ಜೊತೆಗೆ ಪರಿಮಳ ಮೂರ್ತಿ ಅನ್ನೋರು ಸಹ ಸೆಷನ್ನ ನಡೆಸ್ಕೊಟ್ರು. ಅವರು ಸಹ ಈ ಕನ್ನಡ ಭಾಷೆಯ ಬಗ್ಗೆ ಮತ್ತು ಫಸ್ಟು ಶಿಕ್ಷಕರಿಗೆ ನಮ್ಮ ಈ ತರಬೇತಿಯ ಕಾರ್ಯಾಗಾರದಲ್ಲಿ ಏನು ಬೇಕು, ನಮ್ಮ ನಿರೀಕ್ಷೆಗಳೇನು ಅನ್ನೋದನ್ನು ಸಹ ಫಸ್ಟು ಅವರು ನಮಗೆ ಪ್ರಾಶಸ್ತ್ಯವನ್ನು ನೀಡಿ ಆ ನಿರೀಕ್ಷೆಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡ್ರು. ಆ ನಿರೀಕ್ಷೆಗಳಿಗೆ ತಕ್ಕಂತೆ ಸೆಷನ್ಗಳನ್ನು ನಡೆಸ್ಕೊತಾ ಹೋದರು. ನಮ್ಮ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ವರ್ಗದ ಮಕ್ಕಳಿಗೂ ಸಹ ಯಾವ ಯಾವ ರೀತಿಯಲ್ಲಿ ಚಟುವಟಿಕೆ ಮೂಲಕವಾಗಿ ಸಂತಸದಾಯಕವಾಗಿ ನಾವು ಸಂತೋಷವಾಗಿ, ಜೊತೆಗೆ ಪ್ರತಿಯೊಂದು ವಿದ್ಯಾರ್ಥಿಯೂ ಸಂತೋಷವಾಗಿರುವ ನಿಟ್ಟಿನಲ್ಲಿ ಚಟುವಟಿಕೆಗಳನ್ನು ಆಯೋಜನೆ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಬೋಧನೆ ಮಾಡಬೇಕು ಮತ್ತು ನಮ್ಮ ಶಾಲಾ ವಾತಾವರಣ ಹೇಗಿರಬೇಕು, ಪ್ರತಿಯೊಂದರಲ್ಲೂ ನಾವು ಪಾಸಿಟಿವ್ ಮನಸ್ಥಿತಿಯನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಮತ್ತು ಇನ್ನೂ ಒಂದು ತುಂಬ ಇಷ್ಟವಾದ ಸೆಷನ್ನು ಸಂಜೆ ಲಾಸ್ಟ್ ಸೆಷನ್ ತಗೊಂಡಂತಹ ರಾಜೇಶ್ ಸರ್ ಅವರು ಜೀವನದಲ್ಲಿ ನಾವು ABCDಯನ್ನು ಅಳವಡಿಸ್ಕೋಬೇಕು ಅನ್ನೋ ಸೂತ್ರವನ್ನು ಹೇಳೋದ್ರ ಮುಖಾಂತರ ಸಿಂಪಲ್ಲಾಗಿ ನಮ್ಮಲ್ಲೇ ಇರುವಂಥ ಅಂಶಗಳನ್ನು ತೆಗೆದುಕೊಂಡು ಅದನ್ನು ಹೇಗೆ ನಾವು ಜೀವನವನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅಂದರೆ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಫಸ್ಟ್ ಏನು ಬಂದ್ರೂ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಅನ್ನೋ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು ಅನ್ನೋದು, ಈ ಥರ ಸಿಂಪಲ್ ವಿಚಾರಗಳು ನಮ್ಮಲ್ಲೇ ಇದ್ದರೂ ಅದನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮುಖಾಂತರನೋ ಅಥವಾ ಮುಕ್ತವಾಗಿ ಮಾತಾಡೋ ಮುಖಾಂತರನೋ ಏನೋ ಒಂದು ಅದನ್ನು ತಿಳ್ಕೊಳ್ಳೋಕ್ಕೂ ಹೋಗದೆ ಬ್ಯುಸಿಯಾದ ಜಂಜಾಟದಲ್ಲಿ ನಮಗೆ ಟೈಮ್ ಇಲ್ಲ ಅಂದ್ಕೊಂಡೇ ಇರ್ತೀವಿ. ಆದರೆ ಎಲ್ಲರಿಗೂ ಇರೋದು ಒಂದೇ ಟೈಮು. ಸೊ, ಆ ಟೈಮನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೋತೀವಿ ಅನ್ನೋದ್ರ ಮುಖಾಂತರ ನಾವು ನಮ್ಮ ಜೀವನದ ಶೈಲಿಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೋತೀವಿ ಅನ್ನೋದನ್ನು ಪ್ರತಿಯೊಂದು ಸೆಷನಲ್ಲೂ ಪ್ರತಿಯೊಬ್ಬ RPಗಳು ಸಹ ನಮಗೆ ಉತ್ತಮ ರೀತಿಯಲ್ಲಿ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಸೊ, ಈ ಇಲ್ಲಿಗೆ ಬಂದಿದ್ರದ್ದು ನಂಗೆ ತುಂಬ ಖುಷಿ ಆಗ್ತಿದೆ. ಮಿಸ್ ಮಾಡ್ಕೋತಿದ್ನೇನೋ ಬರದೇ ಇದ್ರೆ ಅನ್ನೋ ಅಷ್ಟು ಕೆಲವೊಂದು ಅಂಶಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಅಳವಡಿಸ್ಕೊತೀನಿ ಖಂಡಿತ. ಸೊ, ಫಸ್ಟ್ ಆಫ್ ಆಲ್ ಏನೇ ಬಂದ್ರೂ ಪಾಸಿಟಿವ್ ಆಗಿ ತೊಗೋತೀನಿ. ಸೊ, ನನ್ನ ಕೈಲಿ ಆಗಲ್ಲ ಅನ್ನೋದು ಯಾವುದೂ ಹೇಳಲ್ಲ ಇನ್ನು ಮುಂದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲದನ್ನು ಧನಾತ್ಮಕವಾಗಿ ತಗೊಳ್ಳೋಣ. ಯಾವುದೇ ಸವಾಲನ್ನು ನಾನು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿ ಎಲ್ಲರ ಸಹಕಾರದಿಂದ ಅದನ್ನು ಶೈಕ್ಷಣಿಕವಾಗಿ ಮತ್ತು ನನ್ನ ಶಾಲಾ ಪ್ರಗತಿಗೆ ಶ್ರಮ ವಹಿಸ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ಕೆಲವೊಂದು ಅಂಶಗಳು ಅಂದರೆ ನಾವು ಸಂಸ್ಕಾರವನ್ನು ನಮ್ಮ ಮಕ್ಕಳಲ್ಲೂ ಬೆಳೆಸೋದ್ರ ಜೊತೆಗೆ ನಾವು ಅದನ್ನು ರೂಢಿಸ್ಕೊಂಡು ನಾವು ಹೇಳೋದ್ರ ಬದಲು ನಮ್ಮ ನಡವಳಿಕೆಯಲ್ಲಿ ಅದನ್ನು ರೂಢಿಸ್ಕೊಂಡು ಹೋದರೆ ನನ್ನ ವಿದ್ಯಾರ್ಥಿಗಳು ನನ್ನನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಅನ್ನೋದನ್ನು ಸಹ ನಾನು ಅರ್ಥ ಮಾಡಿಕೊಂಡೆ. ಸೊ, ಅದಕ್ಕೂ ಸಹ ಹಲವಾರು ದೃಶ್ಯಾಂತಗಳ ಮೂಲಕ ನಮಗೆ ತಿಳಿಸ್ಕೊಟ್ರು ಅಚ್ಚುಕಟ್ಟಾಗಿ. ಸೊ, ಇದೇ ಥರ ತರಬೇತಿಗಳು ನಮ್ಮ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಎಲ್ಲ ಶಿಕ್ಷಕರಿಗೂ ಬಂತಾ ಹೋದರೆ ಈ ಸಂಸ್ಥೆ ನಮ್ಮ ಬೋಧನೆಯ ಚಟುವಟಿಕೆಯ ಜೊತೆಗೆ ಅದರ ಸ್ಟ್ರೆಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಬಿಟ್ಟು ಸ್ವಲ್ಪ ನಮ್ಮ ಮನಸ್ಥಿತಿ ಶಾಂತವಾಗಿ ಈ ಥರ 2 ದಿನ ಸನಿವಾಸ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ನಾವು ಸಹ ಮೆಂಟಲಿ
ಮತ್ತು ಫಿಸಿಕಲಿ ಆರೋಗ್ಯವಂತರಾಗಿ ಖುಷಿಯಿಂದ ಮತ್ತೆ ರಿಫ್ರೆಶ್ಮೆಂಟ್ ತಗೊಂಡು ಶಾಲೆಗಳಿಗೆ ಹೋಗಿ ಹೊಸ ಚೈತನ್ಯದಿಂದ ಹೊಸ ಹೊಸ ಚಟುವಟಿಕೆಗಳನ್ನು ಮಾಡ್ತಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ಬೋದು ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಯೂತ್ ಫಾರ್ ಸೇವಾ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಹೆಚ್ಚು ಹೆಚ್ಚಿನ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಶಿಕ್ಷಕರನ್ನು ಒಂದು ಉತ್ತಮ ರೀತಿಯಲ್ಲಿ ಇನ್ನೂ ರೂಪಿಸುವಲ್ಲಿ ನಿಮ್ಮ ಸಹಕಾರವನ್ನು ಇರಲಿ ಶಿಕ್ಷಕ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.